ಇವತ್ತಂದ್ರೆ ಬೇಸಿಕ್ ಕ್ವೆಶನ್ ಇದು. ಅಂದ್ರೆ ಆನಾಪಾನಸತಿ ಧ್ಯಾನದಲ್ಲಿ ಯಾಕೆ ನಾವ್ ಅದೇ ತರನೇ ಕುತ್ಕೋಬೇಕು? ಆ ಒಂದು ಆಸನ ಸ್ಥಿತಿ ಏನಿದೆ, ಯಾಕೆ ಹಾಗೆ ಕುತ್ಕೋಬೇಕು? ಎಲ್ಲಾ ಧ್ಯಾನಗಳಲ್ಲಿ ಈ ತರ ಕೈ ಇಡ್ತಾರಲ್ವಾ ಚಿನ್ಮುದ್ರ, ಯಾಕೆ ಈ ಧ್ಯಾನದಲ್ಲಿ ನಾವು ಚಿನ್ಮುದ್ರ ಇಡಲ್ಲ? ಅಥವಾ ಯಾಕೆ ಯಾವ್ದೇ ರೀತಿ ಮಂತ್ರಗಳನ್ನ ಜಪಿಸ್ಬಾರ್ದು ಅನ್ನುವಂತಹ ಕ್ವೆಶನ್ಸ್ ಕೇಳಿದ್ದಾರೆ ಹೊಸಬ್ರು ಜಾಯಿನ್ ಆಗಿರೋದ್ರಿಂದ. ಸೊ ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಹೇಳ್ತಾ ಇದ್ದೀನಿ. ಫಸ್ಟ್ ಮೇನ್ ನಮ್ಮ ಹಲವಾರು ರೀತಿ ಧ್ಯಾನಗಳಿದೆ. ಎಲ್ಲಾ ಧ್ಯಾನಗಳು ಮಾಡುವ ಉದ್ದೇಶ ಒಂದೇನೇನೆ, ಆದ್ರೆ ಪದ್ಧತಿಗಳು ಬೇರೆ ಬೇರೆ. ಸೊ ಈ ಆನಾಪಾನಸತಿ ಧ್ಯಾನ ಅಂದ್ರೆ ಮೇನ್, ಆನ ಅಂದ್ರೆ ಉಸಿರಾಟ ಅಂತ ನಾನು ಪ್ರತಿ ಸರಿನು ಕ್ಲಾಸಲ್ಲಿ ಹೇಳ್ತಾನೆ ಇರ್ತೀನಿ. ಆನ ಅಂದ್ರೆ ಒಳ ಹೋಗುವ ಉಸಿರು, ಅಪಾನ ಅಂದ್ರೆ ಹೊರ ಹಾಕುವ ಉಸಿರು. ಸತಿ ಅಂದ್ರೆ ಈ ಎರಡು ನಮ್ಮ ಒಳ ಹೋಗುವ ಉಸಿರು ಮತ್ತೆ ಹೊರ ಹಾಕುವ ಉಸಿರಿನ ಜೊತೆ ಇರುವಂತಹದ್ದೇ ಆನಾಪಾನಸತಿ ಧ್ಯಾನ. ಆ ಉಸಿರಾಟವನ್ನ ಗಮನಿಸ್ಕೊಳ್ತಾ ಇರೋದೇ ಆನಾಪಾನಸತಿ ಧ್ಯಾನ. ಇದಕ್ಕೆ ಕಣ್ಣು ಮುಚ್ಕೋಬೇಕು. ಯಾಕೆ ಕಣ್ಣು ಮುಚ್ಕೋಬೇಕು? ಎಷ್ಟೋ ಧ್ಯಾನಗಳಲ್ಲಿ ಕಣ್ಣು ತೆರ್ಕೊಂಡೇ ಮಾಡ್ತೀವಲ್ಲ, ಇದಕ್ಕೆ ಯಾಕೆ ಕಣ್ಣು ಮುಚ್ಕೋಬೇಕು ಅಂತಾರೆ. ಸೊ ಕಣ್ಣು ಮುಚ್ಕೊಳ್ಳೋದು ಏನಕ್ಕೆ ಅಂತಂತಂದ್ರೆ, ನಾವು ದೈನಂದಿನ ನಮ್ಮ ಈ ಜೀವನದಲ್ಲಿ ಬೆಳಗ್ಗೆ ಎದ್ದಾಗಿಂದಾನು ಎಷ್ಟೋ ಕೆಲ್ಸಗಳನ್ನ ಮಾಡ್ತಾನೆ ಇರ್ತೀವಿ, ಮತ್ತೆ ರಾತ್ರಿ ಮಲ್ಗೋವರ್ಗುನು ಆಲ್ಮೋಸ್ಟ್ ಕಣ್ ತೆರ್ಕೊಂಡೇ ಇರ್ತೀವಿ. ಅಂದ್ರೆ ನಮ್ ಜೀವನ ಕಣ್ ತೆರ್ಕೊಂಡ್ರೇನೆ ನಾವು ನಡೆಯೋದಲ್ವಾ, ಕೆಲ್ಸಗಳು ಮಾಡ್ತಾನೆ ಇರ್ತೀವಿ. ಪ್ರಾಪಂಚಿಕ ಜೀವನ ಇರ್ಬೋದು, ಮನೆಯಲ್ಲಿ ನಮ್ಮ ಸಾಮಾಜಿಕ ಜೀವನ, ಯಾವುದೇ ಒಂದು ಲೈಫ್ ನಾವು ಲೀಡ್ ಮಾಡ್ಬೇಕಂದ್ರೆ ಕಣ್ಣನ್ನ ತೆರೆದಿಟ್ಕೊಳ್ಳೇಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಎನರ್ಜಿ ಏನಿರುತ್ತೆ, ನಮ್ಮಲ್ಲಿರೋ ಎನರ್ಜಿ 80% ಆಫ್ ಎನರ್ಜಿ ಕಣ್ಣಿಂದಾನೇನೆ ಹೋಗ್ತಾ ಇರುತ್ತೆ. ಅಂದ್ರೆ ನಾವು ತಗೊಂಡಿರೋ ಎನರ್ಜಿ ಬಳಸ್ತಾ ಇರೋದು ನಾವು ಕಣ್ಣಿಂದ. 80% ಎನರ್ಜಿನ ಕಣ್ಣಿಂದ ನಾವು ಉಪಯೋಗಿಸ್ತಾ ಇರ್ತೀವಿ. ಕಣ್ಣು ಮುಚ್ಚಿದ್ರೆ ಕೆಲವ್ರು ಮಧ್ಯಾಹ್ನ ಮಲ್ಕೋಬಹುದು, ಕೆಲವ್ರು ಇನ್ನೊಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬಹುದು, ಆವಾಗ ಕಣ್ ಕ್ಲೋಸ್ ಆಗುತ್ತೆ. ಇಲ್ದಿರ ಮೆಜಾರಿಟಿ ನಾವೇನ್ ಮಾಡ್ತೀವಿ, ಎಲ್ಲರೂ ಬೆಳಗ್ಗೆ ಎದ್ದ ಮೇಲೆ ಮತ್ತೆ ರಾತ್ರಿ ಅಷ್ಟೇ ಮಲ್ಗೋದು, ಅಲ್ಲಿವರೆಗೂ ಕಣ್ಣು ತೆರ್ಕೊಂಡಿರ್ತೀವಿ. ಹಾಗಾಗಿ ಕಣ್ಣಿಂದ 80% ಎನರ್ಜಿ ಯೂಸ್ ಮಾಡ್ತಾ ಇರ್ತೀವಿ. ಅಂದ್ರೆ ಅಲ್ಲಿಂದ ನಮ್ಮ ಎನರ್ಜಿ ಹೊರಗೆ ಹೋಗ್ತಾ ಇರುತ್ತೆ. ಇನ್ನ 10% ಎನರ್ಜಿ ಕೈಗಳಿಂದ ನಾವು ಕೆಲ್ಸಗಳು ಮಾಡ್ತಾ ಇರ್ತೀವಿ. ಆ ಕೈಗಳಿಂದ ಎಲ್ಲ ಕೆಲಸ ಮಾಡೋದ್ರಿಂದ ಅಲ್ಲಿ 10% ಎನರ್ಜಿ ಹೋಗ್ತಾ ಇರುತ್ತೆ. ಇನ್ನ 10% ಎನರ್ಜಿ ಕಾಲಿಂದ, ಅಂದ್ರೆ ನಾವು ಓಡಾಡ್ತಾ ಇರ್ತೀವಿ, ಎಲ್ಲಾ ಕಡೆ ಓಡಾಡ್ಕೊಂಡು ಕೆಲಸ ಮಾಡ್ತಿರ್ತೀವಿ, ನಮ್ ಕೆಲ್ಸಗಳಿಗೆ ಓಡಾಡ್ತಾ ಇರ್ತೀವಿ. ಸೊ ಹಾಗಾಗಿ ಇನ್ನ 10% ಎನರ್ಜಿ ಕಾಲಿಂದ ಹೋಗುತ್ತೆ. ಸೊ ಈಗ ಧ್ಯಾನ ಮಾಡುವಾಗ ಯಾಕೆ ನಾವ್ ಈ ತರ ಕೂಡಿಸ್ಕೊಂತೀವಿ, ಕಾಲ್ ಯಾಕೆ ಹಿಂಗ್ ಕ್ರಾಸ್ ಮಾಡ್ತೀವಿ ಅಂತಂದಾಗ, ಅದೊಂದು ಸರ್ಕ್ಯೂಟ್ ಕ್ಲೋಸ್ ಆಗುತ್ತೆ. ನಾವು ಧ್ಯಾನ ಮಾಡ್ತಾ ಇರೋದು ಆ ಒಂದು ಯೂನಿವರ್ಸ್ ಇಂದ ಆ ಪ್ರಾಣ ಶಕ್ತಿನ ನಮ್ಮೊಳಗೆ ತಗೊಳ್ತಾ ಇರ್ತೀವಿ ಧ್ಯಾನ ಮಾಡಿದಾಗ. ಅಂದ್ರೆ ನಮ್ಮೊಳಗೆ ಹರಿತಿರುತ್ತೆ. ತಗೊಳ್ಳೋದು ಇನ್ ದ ಸೆನ್ಸ್, ನಾವು ಧ್ಯಾನಕ್ಕೆ ಕೂತ ತಕ್ಷಣ ಯಾವಾಗ ಶ್ವಾಸದ ಕಡೆ ಗಮನ ಕೊಡ್ತಾ ಧ್ಯಾನಕ್ಕೆ ಕೂತ್ಕೊಂತೀವೋ ಆಗೇನಾಗುತ್ತೆ, ನಮ್ಮ ಮನಸ್ಸು ಶೂನ್ಯ ಆಗುತ್ತೆ. ಮನಸ್ಸಲ್ಲಿ ಯಾವ ಆಲೋಚನೆನೂ ಇರಲ್ಲ, ಒಂದು ಪ್ರಶಾಂತ ಸ್ಥಿತಿ, ಶೂನ್ಯತೆ ಇರುತ್ತೆ ಅಲ್ಲಿ. ಆ ಟೈಮಲ್ಲಿ ಏನಾಗುತ್ತೆ, ಹಾಗಿದ್ದಾಗ ಆ ವಿಶ್ವ ಪ್ರಾಣಶಕ್ತಿ, ಯೂನಿವರ್ಸ್ ಇಲ್ಲೋ ಆ ಕಾಸ್ಮಿಕ್ ಎನರ್ಜಿ ನಮ್ಮಲ್ಲಿ ಹರಿತಾ ಇರುತ್ತೆ. ಎಲ್ಲಿಂದ ಹರಿತಾ ಇರುತ್ತೆ? ನಾವು ಉಸಿರಾಟ ಮೂಗಿಂದ ತಗೊಳ್ತಾ ಇರ್ತೀವಿ, ನಿಜ, ಮೂಗಿಂದ ಉಸಿರಾಡ್ತಿರ್ತೀವಿ. ಆದ್ರೆ ಆ ಉಸಿರಾಟವೆಲ್ಲ ನಮ್ಮ ಇಲ್ಲಿ ಸ್ಟೋರ್ ಆಗಿ ಬ್ರಹ್ಮರಂಧ್ರ ಅಂತ ಕರಿತೀವಿ ಇಲ್ಲಿ, ಅಲ್ಲಿಂದ ಎಲ್ಲಾ ಕಡೆಗೂ ಆ ಪ್ರಾಣಶಕ್ತಿ ಸಪ್ಲೈ ಅಂದ್ರೆ ಹರಿತಾ ಇಡೀ ನಮ್ಮ ದೇಹನ ಆವರಿಸ್ಕೊಳ್ತಾ ಇರುತ್ತೆ. ಎಲ್ಲಿಂದ? ಇಲ್ಲಿ ಬ್ರಹ್ಮರಂಧ್ರದಿಂದ. ಸೊ ಇದು ಎಲ್ಲಾ ಕಡೆ ಹರಿಯುವಾಗ ಅದೇ ಎನರ್ಜಿ, ನಮಗ್ ಬೇಕಾಗಿರೋ ಎನರ್ಜಿ, ಧ್ಯಾನದಲ್ಲಿ ಮಾಡುವಾಗ ಬರೋ ಎನರ್ಜಿ ಅದು. ಸೊ ನಾವು ಧ್ಯಾನ ಮಾಡ್ತಾ ಮಧ್ಯದಲ್ಲಿ ಕಣ್ಣು ಬಿಟ್ಬಿಟ್ರೆ, ಆ ತಗೊಂಡಿರೋ ಎನರ್ಜಿ ಏನಿರುತ್ತೆ, ನಾವು ಮಾಡ್ತಾ ಇರ್ತೀವಿ, ಅಬ್ರಪ್ಟ್ ಆಗಿ ಕಣ್ ಬಿಟ್ಟಾಗ ಏನಾಗುತ್ತೆ, ಎಲ್ಲ ಎನರ್ಜಿ ಕಣ್ಣಿಂದ ಹೋಗುವ 80% ಎನರ್ಜಿ ನಾವು ಅಲ್ಲಿ ರಿಲೀಸ್ ಮಾಡ್ಬಿಡ್ತೀವಿ. ಹಾಗಾಗಿ ನಾವು 40 ನಿಮಿಷ ಮಾಡ್ತೀವಿ ಅಂತ ಕೂತಾಗ 40 ನಿಮಿಷ ನಾವು ನಾನು ಹೇಳಿದ್ನ, ನಿಮ್ಮ ಮೈಂಡಿಗೆ ಕೇಳ್ಕೊಳ್ಳಿ, ನನಗೆ 40 ಮಿನಿಟ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಧ್ಯಾನ, ನನಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ಕೋಆಪರೇಟ್ ಮಾಡು ಅಂತ ಮೈಂಡನ್ನ ಕೇಳ್ಕೊಳ್ಳಿ. ಫಸ್ಟ್ ಪ್ರಿಪೇರ್ ಮಾಡಿ ಮೈಂಡನ್ನ, ನೀವ್ ಮಾಡ್ತಾ ಇದೀವಿ, ನಾವು ಕೋಆಪರೇಟ್ ಮಾಡ್ಬೇಕು, ಯಾವುದೇ ರೀತಿ ತೊಂದರೆ ಮಾಡ್ಬಾರ್ದು. ನಿಮ್ ಬಾಡಿನ ಕೇಳ್ಕೊಳ್ಳಿ ಹಾಗೆ, ನಂಗೆ ಏನು ಯಾವುದೇ ರೀತಿ ತೊಂದರೆ ಮಾಡ್ಬೇಡ, ನಾನು 40 ನಿಮಿಷ ಈಗ ಧ್ಯಾನ ಕೂತ್ಕೊಳ್ತಾ ಇದೀನಿ. ಏನು ಕೂತ್ಕೊಂತಾ ಇದೀನಿ, ಎಲ್ಲರಿಗೂ ಒಳ್ಳೇದಾಗುತ್ತೆ, ನನಗೂ ಒಳ್ಳೇದಾಗುತ್ತೆ. ನಮ್ಮ ಬಾಡಿ ಪಾರ್ಟಿಗೆ ಹೇಳ್ಬೇಕು, ನಿಮ್ಗೆ ಮನಸ್ಸಿಗೆ ಆತ್ಮಕ್ಕೆ ಒಳ್ಳೇದಾಗುತ್ತೆ ಇದ್ರಿಂದ. ಸೊ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಎಲ್ಲ ರೀತಿ ಕೋಆಪರೇಟ್ ಮಾಡಿ ಅಂತ ಮೈಂಡ್ಗೆ ಬಾಡಿಗೆ ಇನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ ನೀವು. ಆಮೇಲೆ ಆದ್ರಿಂದ ಕಣ್ಣನ್ನ ನಾವು ಮುಚ್ಕೊಂಡಿರ್ಬೇಕು. ಈಗ 80% ಎನರ್ಜಿ ಕಣ್ಣಿಂದ ಹೋಗೋದ್ರಿಂದ ಕಣ್ಣು ಮುಚ್ಚೆ ಇರಬೇಕು. ಕೈಗಳು ಹಿಂಗೆ ಕ್ಲೋಸ್ ಮಾಡೋದು, ಕಾಲ್ ಕ್ರಾಸ್ ಮಾಡೋದ್ರಿಂದ ಆ ಎನರ್ಜಿ ಸರ್ಕ್ಯೂಟ್ ಏನ್ ಕ್ಲೋಸ್ ಆದಂಗಾಗುತ್ತೆ. ಎನರ್ಜಿ ತಗೊಂಡಿರೋದು ನಾವು, ಆ ಸರ್ಕ್ಯೂಟ್ ಕ್ಲೋಸ್, ನಮ್ಮ ಸಂಪೂರ್ಣವಾಗಿ ನಮ್ಮ ಬಾಡಿಲಿ ಅದು ಬರ್ತಾ ಇರುತ್ತೆ ಆ ಎನರ್ಜಿ. ಸೊ ಕೈ ಮತ್ತೆ ಹಿಂಗೆ ತಗೊಂಡ ತಕ್ಷಣ ಮಧ್ಯದಲ್ಲಿ ಕಣ್ಣ ಹಂಗೆ ಬಿಡ್ಬೇಡಿ ಅಂತ ಹೇಳ್ತೀವಿ. ಯಾಕೆ? ಈ ಕೈಯಿಂದಾನು ನಾವು ಎನರ್ಜಿ ತಗೊಂಡಿರ್ತೀವಿ. ಧ್ಯಾನ ಮಾಡುವಾಗ ಹಿಂಗ್ ಲಾಕ್ ಆಗೋದ್ರಿಂದ ಆ ಕೈ ಬೆರಳುಗಳಲ್ಲೂ ಎನರ್ಜಿ ಇರುತ್ತೆ. ಸೊ ಆ ಎನರ್ಜಿನ ನಾವು ಸುಮ್ನೆ ಹಿಂಗ್ ರಿಲೀಸ್ ಮಾಡಿ ಕಣ್ಣು ಬಿಡದೆ
ಕೈಗಳನ್ನ ಕಣ್ಣ ಮೇಲೆ ತುಂಬಾ ಕೆಲವರು ಹಿಂಗೆ ಹಿಂಗೆ ಉಜ್ಜುತ್ತಾ ಇರ್ತೀರಾ, ಕೆಲವರು ಕಣ್ಣು ಬಿಡಿ ಅಂದ ತಕ್ಷಣ ತುಂಬಾ ಕೈ ಹಿಂಗ್ 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 ಉಜ್ತಾ ಇರ್ತೀರಾ. ಸೊ ಅಷ್ಟೊಂದು ಉಜ್ಜೋ ಕೆಲ್ಸ ಇಲ್ಲ. ಜಸ್ಟ್ ಬೆರಳುಗಳನ್ನ ಬಿಡಿಸ್ಕೊಂಡು ಸ್ವಲ್ಪ ಹಿಂಗ್ ಒಂದ್ಸಲಿ ಹಿಂಗ್ ಅನ್ನಿ ಸಾಕು. ಉಜ್ಜೋ ಕೆಲ್ಸ ಇಲ್ಲ. ಅದನ್ನ ಹಿಂಗ್ ಬಿಡಿಸ್ಕೊಂಡು ನಿಧಾನಕ್ಕೆ ಈ ತರ ಇಟ್ಕೊಳ್ಳಿ. ಆ ಇಟ್ಕೊಂಡಿದ್ದು ಕಣ್ಣು ಮೇಲೂ ಇರ್ಬೇಕು, ಹಣೆ ಮೇಲೂ ಇರ್ಬೇಕು ಬೆರಳುಗಳು. ಯಾಕೆಂದ್ರೆ ಆ ಬೆರಳಿನ ತುದಿಲಿ ಇರೋ ಎನರ್ಜೀಸು ಸಹ ಕೈಯಲ್ಲಿ ಏನ್ ಎನರ್ಜಿ ಇರುತ್ತೋ ಧ್ಯಾನ ಮಾಡುವಾಗ ಅದೆಲ್ಲಾನು ಮತ್ತೆ ನಮ್ಮ ಕಣ್ಣುಗಳ ಮೂಲಕ ನಮ್ಮ ಆಜ್ಞಾ ಚಕ್ರ ಈ ಹಣೆ ಮೂಲಕನು ನಮ್ಮ ದೇಹದೊಳಗೆ ಹೋಗ್ಲಿ ಅನ್ನೋದಕ್ಕೆ ಅದನ್ನ ಮಾಡ್ತೀವಿ. ಮತ್ತೆ ಇನ್ನೊಂದು, ಕಣ್ಣು ಮುಚ್ಕೊಂಡೇ ಇದ್ದು ಸಡನ್ ಆಗಿ ನಾವು ಕಣ್ ತೆರೆದಾಗ ಈ ಒಂದು ಬಾಹ್ಯ ಪ್ರಪಂಚಕ್ಕೂನು ಅದು ಅಡ್ಜಸ್ಟ್ ಆಗ್ಬೇಕಾಗುತ್ತೆ. ಸೊ ಆತರ ಬಿಡೋದ್ ಬೇಡ. ಹಿಂಗೆ ಕಣ್ಣು ಮೇಲೆ ಕೈ ಇಟ್ಕೊಂಡು ಅಲ್ಲಿ ಕಣ್ಣು ಬಿಟ್ಟು ಆಮೇಲೆ ಕೈಗಳನ್ನ ತೆಗೆಯುವಂಥದ್ದು. ಸೊ ಇದು ಸಿಂಪಲ್. ಇನ್ನ ನೀವು ಯಾವ ಟೈಮಲ್ಲಾದ್ರೂ ಧ್ಯಾನ ಮಾಡ್ಬೋದು. ಅದಕ್ಕೇನ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದ್ರೆ ತಿಂದ ತಕ್ಷಣ ಮಾತ್ರ ಕೂತ್ಕೋಬೇಡಿ ಅಷ್ಟೇ. ಸ್ವಲ್ಪ ಗ್ಯಾಪ್ ಕೊಡಿ. ಯಾಕಂದ್ರೆ ನಿದ್ದೆ ಹೋಗೋ ಚಾನ್ಸಸ್ ಇರುತ್ತೆ. ಮತ್ತೆ ಆ ಡೈಜೆಷನ್ ಪ್ರೋಸೆಸ್ ನಡೀತಾ ಇರೋದ್ರಿಂದ ನಾವ್ ಯಾವಾಗ ತಿಂದ ತಕ್ಷಣ ಕೂತ್ಕೊಂಡ್ಬಿಡ್ತೀವೋ ಧ್ಯಾನಕ್ಕೆ, ನಿದ್ದೆ ಹೋಗ್ತೀವಿ ಅಥವಾ ನಮಿಗ್ ಬಂದಿದ್ ಎನರ್ಜಿ ಸ್ವಲ್ಪನು ಆ ಒಂದು ಡೈಜೆಷನ್ ಕಡೆನೂ ಹೋಗ್ಬೋದು. ಅದಕ್ಕೆ ಅಂದ್ರೆ ಅಷ್ಟು ನಮ್ಗೆ ಆ ಎನರ್ಜಿ ತಗೊಂಡಿದ್ದು ಡೈಜೆಷನ್ಗೆನೆ ಸ್ವಲ್ಪ ಯುಟಿಲೈಸ್ ಆಗೋದ್ರಿಂದ ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು ಹಾಫ್ ಅನ್ ಅವರ್ 45 ಮಿನಿಟ್ಸ್ ಪರವಾಗಿಲ್ಲ. ನಾವು ತಿನ್ನೋ ತಿಂಡಿ ಮೇಲೂನು ಡಿಪೆಂಡ್ ಆಗುತ್ತೆ. ನಾವು ಲೈಟ್ ಆಗಿ ತಿಂದಿರ್ತೀವಿ ಅಂದ್ರೆ ಇಟ್ಸ್ ಓಕೆ, ಪರವಾಗಿಲ್ಲ. 120 ಮಿನಿಟ್ಸ್ 30 ಮಿನಿಟ್ಸ್ ಅಲ್ಲೇ ಕೂತ್ಕೋಬಹುದು. ಇಲ್ಲ ನಾವು ಹೊಟ್ಟೆ ತುಂಬಾ ತಿಂದ್ಬಿಟ್ಟಿದೀವಿ ಅಂದಾಗ ನಮ್ಗೆ ಗ್ಯಾಪ್ ಬೇಕಾಗುತ್ತೆ ಸ್ವಲ್ಪ. ಸೊ ನಾವು ಧ್ಯಾನ ಮಾಡ್ತಾ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ನಿಮ್ಮ ಫುಡ್ ಇಂಟೇಕ್ ಯಾವ ತರ ಆಗ್ತಾ ಇದೆ, ಎಷ್ಟು ತಿಂತಾ ಇದ್ದೀರಾ, ಮುಂಚೆ ಹೆಂಗಂದ್ರೆ ಹಂಗು ಎಷ್ಟಂದ್ರೆ ಅಷ್ಟು ತಿಂತಾ ಇರ್ತೀರಾ. ಯಾವಾಗ ನಾವು ಧ್ಯಾನಕ್ಕೆ ಬಂದು ಡೆಡಿಕೇಟೆಡ್ ಆಗಿ ಮಾಡ್ತಾ ಇರ್ತೀವೋ ನಮಗೆ ಸಾಕಷ್ಟು ಶಕ್ತಿ ಧ್ಯಾನದಿಂದಾನೇ ಸಿಗ್ತಾ ಇರುತ್ತೆ. ಹಾಗಾಗಿ ಏನಂದ್ರೆ ಅದು ಎಷ್ಟಂದ್ರೆ ಅಷ್ಟು ತಿನ್ಬೇಕಂತಾನು ಅನ್ಸಲ್ಲ. ಎಷ್ಟು ಬೇಕೋ ಅಷ್ಟು ನಮ್ಮ ದೇಹಕ್ಕೆ ನಾವು ತಿಂತಾ ಇರ್ತೀವಿ. ಇದನ್ನ ಗಮನಿಸ್ಕೊಳ್ಳಿ ಮಾಸ್ಟರ್ಸ್. ಇನ್ನ ಕೆಲವರು ಹೊಸಬ್ರಿಗೆ ಗೊತ್ತಿಲ್ಲ ಅನ್ನೋಂಥವ್ರಿದ್ರೆ ಈಗ್ಲಿಂದಾನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫುಲ್ಲು ತಿಂಡಿ ಊಟ ಅಂದ ತಕ್ಷಣ ಹೊಟ್ಟೆ ಫುಲ್ಲು ತಿನ್ಬೇಡಿ. ಗ್ಯಾಪ್ ಇಡಿ. ಸೊ ಗ್ಯಾಪ್ ಇಟ್ಕೊಂಡು ತಿನ್ಬೇಕು. ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು, ಧ್ಯಾನಕ್ಕೂನು ತುಂಬಾ ಚೆನ್ನಾಗಿ ಸಹಕಾರಿಯಾಗುತ್ತೆ. ಹಾಗೆ ಧ್ಯಾನದಿಂದಾನೇ ನಮಗೆ ಸಾಕಷ್ಟು ಎನರ್ಜಿ ಬರುವಾಗ ಆ ಯೋಚನೆನೇ ಬೇಡ. ಅಯ್ಯೋ ನಾನು ಫುಲ್ ತಿಂದಿಲ್ದಿರ ಹೆಂಗೆ ಮತ್ತೆ ಹೊಟ್ಟೆ ಹಸಿಯುತ್ತೆ. ಅದೇನು ಬೇಡ. ಯಾವಾಗ ಅಕಸ್ಮಾತ್ ಯಾರಾರು ಎಲ್ಲಾರು ಇದ್ದಾಗ ಹೊಟ್ಟೆ ಹಸಿತಾ ಇದ್ರೆ ನಾವ್ ಹೊಟ್ಟೆ ಹಸು ಅಂತ ಹೋಟ್ಲುಗಳನ್ನ ಹುಡುಕ್ತಾ ಇರ್ತೀವಿ. ಧ್ಯಾನ ಮಾಡಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನಕ್ಕೆ ಕೂತ ತಕ್ಷಣ ಎಷ್ಟು ಎನರ್ಜಿ ನಮ್ಗೆ ಬರತ್ತೆ. ಸೊ ಈ ಚಿಕ್ಕ ಚಿಕ್ಕ ಚೇಂಜಸ್ ಎಲ್ಲಾನು ನೀವು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ ಮಾಸ್ಟರ್ಸ್. ಸೊ